ಕರೆಕ್ಟ್ ಅದ ಸರ್. ಅದು ಏನಾಗ್ಯದ ಅದು ಕುಡ್ ನಾಟ್ ಕನೆಕ್ಟ್ ಅಂತ ಹೇಳಿ ಬರ್ಲತ್ತದ. ಹೌದ್ರಿ, ಕುಡ್ ನಾಟ್ ಕನೆಕ್ಟ್ ಅಂತ ಹೊಂಟಿದಿತ್ತು. ನಾವು ಇಂಟರ್ನ್ಯಾಷನಲ್ ನಮ್ದು ಇದು ಮಾಡಿದ್ವಿ, ಬಟ್ ಅದು ಆಗಲ್ಲ. ಈಗ ಸರ್ ಎಲ್ಲಿದ್ರಿ? ಈಗ ನೀವು ದುಬೈ ಹೋಟೆಲ್ದಲ್ಲೇ ಇದ್ರಿ? ದುಬೈ ಹೋಟೆಲ್ ಇಲ್ಲಿ ಬುಕ್ಕಿಂಗ್ ಅದು ಮೂರು ಏನದಲ್ಲ ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಕ್ ಮಾಡಿದ ಕೂಡಲೇ ಅದು ಕ್ಯಾನ್ಸಲ್ ಅಂತ ಹೇಳ್ಬಾರ್ದು, ಮತ್ತೆ ಅದನ್ನ ದುಡ್ಡು ಕಟ್ ಮಾಡ್ತಾರೆ. ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಅದು ಏನದ ಏರ್ ಕ್ಲಿಯರೆನ್ಸು ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಸ್ವಲ್ಪ ಎರಡ್ ಮೂರ್ ಫ್ಲೈಟ್ ಅವರು ಎಷ್ಟಾಯ್ತು ಅಷ್ಟು ಬಿಡ್ಲತ್ತಾರೆ, ಯಾಕಂತಂದ್ರೆ ಕಂಟಿನ್ಯೂಸ್ ಸ್ಟ್ರೈಕ್ ಆಗ್ಲತ್ತವಲ್ಲ. ಈಗ ಆಲ್ರೆಡಿ ಬೀದರ್ನು ಬಹಳ ಜನ ಅದಾರ ದುಬೈನಲ್ಲಿ. ಹೌದೌದು, ಅದು ನೀವು ವೇಟ್ ಮಾಡ್ರಿ ಸರ್, ನಾನ್ ನಿಮಗೆ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ನಮ್ ಸ್ಟೇಟ್ ಗವರ್ಮೆಂಟ್ CM ಮತ್ತು ನಮ್ಮ ಎಂಬಸಿದವ್ರಿಗೆ ಎಲ್ಲರ ಜೊತೆ ನಾವು ಸಂಪರ್ಕದಾಗ ಇದ್ದೀವಿ. ಅದು ಅವ್ರ ಏನಾರ ಗ್ರೀನ್ ಸಿಗ್ನಲ್ ಕೊಟ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಆರಾಮಾಗಿರಿ, ಏನೂ ಆಗಲ್ಲ. ನೀವು ಈಗ ಒಮ್ಮೆಗೆ ಗಡ್ಬಡ್ ಮಾಡೋದು ಬೇಡ. ಏರ್ಲೈನ್ಸ್ ಏನ್ರಿ? ಓಕೆ ಸರ್, ಅವೆಲ್ಲ ರೀಫಂಡ್ ಆಗ್ತಾವ. ಅವೆಲ್ಲ ರೀಫಂಡ್ ಮಾಡ್ಸ್ಲಕ್ ಹಚ್ಚೋಣ. ನಾನು ನಿಮಗೆ ಹೇಳ್ತೀನಿ. ನಾನು ಮತ್ತೊಂದ್ಸಲ ಅವ್ರ ಜೊತೆ ಎಂಬಸಿ ಜೊತೆ ನಾ ಸಂಪರ್ಕನಾಗಿದ್ದೀನಿ. ನಂಗೆ ಏನ್ರ ಆಯ್ತು ಅಂತ ನಾನು ನಿಮ್ಗೆ ಇಮಿಡಿಯೇಟ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಹಂಗೇನು ಅಲ್ಲಿ ಸಮಸ್ಯೆ ಅಂತ ಏನಿಲ್ಲ ಅಲ್ಲ ದುಬೈದಲ್ಲಿ ನೀವು ಇರತ್ತೆ? ನೋಡ್ರಿ, ಏನಿಲ್ಲ, ಊಟ ಮಾಡ್ತೀವಿ, ಟಿಫಿನ್ ಮಾಡ್ಕೊತೀವಿ, ಏನಿಲ್ಲ ಪ್ರಾಬ್ಲಮ್. ಬಟ್ ಒಮ್ಮಿಗೆ ಡೇ ಬೈ ಡೇ ಎಕ್ಸ್ಪೆನ್ಸಸ್ ಇದೆ. ಹೋಟೆಲ್ 6400 ಪ್ಲಸ್ ಊಟಕ್ಕೂ 900, ಊಟಕ್ಕೂ 900. ಹಾಂ ಸರ್. ಅದು ಅವರಿಗೆ ದಿರಾಮದಲ್ಲ, ದಿರಾಮ ಕಡಿಮೆ ಇರುತ್ತೆ 35, ನಮ್ಗೆ 900 ರೂಪಾಯಿ. ಇಲ್ಲ ಹೌದು ಇಲ್ಲ, ಕರೆಕ್ಟ್ ಅದ ರೀ, ಅದು ಕರೆಕ್ಟ್. ಅದಕ್ಕೆ ಆಕ್ಟರ್ ಮತ್ತೆ ನೀವು ಯಾರು ಮಾಡ್ತೀವಿ ಮಾಡ್ಕೊಡ ಹಾಗೇನಂದ್ರೆ ಮಾಡಿ ಕೆಲವರಿಗೆ ಹೇಳ್ರಿ, ನಾ ಅದಕ್ಕೆ ಆಯ್ತು ಸರ್. ನಾನು ಅಡ್ಮಿನಿಸ್ಟ್ರೇಷನ್ ಜೊತೆ ಟಚ್ನಾಗಿದ್ದೀನಿ. ನಾ ಮತ್ತೊಂದ್ಸಲ ನಾನು ನಿಮಗೆ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತಂಬೋದು, ಅವ್ರಿಗೆ ಮಾತಾಡಿ. ಆಯ್ತು ಸರ್, ಓಕೆ.